ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ಮುತಾಲಿಕರು ಮಾತಾಡ್ತೀನಿ. ಮುತಾಲಿಕ್ ಅವರೇ, ಇವತ್ತು ಭಾರತದ ಪ್ರಧಾನಿಗಳು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸೋಕ್ಕೆ ಅಮೆರಿಕಾಗೆ ಹೋಗ್ತಾರೆ. ಇವತ್ತು ನಾವು ಶಾಂತಿ ಅನ್ನುವಂಥ ಮಾತುಗಳನ್ನು ಹೇಳ್ತೇವೆ, ಮತ್ತೊಂದು ಕಡೆ ಬಂದೂಕಿನ ನಳಿಕೆಯಲ್ಲಿ ಯಾವುದೇ ಗುಬ್ಬಿ ಗೂಡು ಕಟ್ಟಕ್ಕಾಗೋದಿಲ್ಲ, ಶಾಂತಿಯ ಪಾರಿವಾಳಗಳನ್ನು ನಾವು ಹಾರಿಸ್ತಾ ಇದ್ದೀವಿ. ಅವರು ಯಾವತ್ತೂ ಕೂಡ ಗನ್ನನ್ನು ಹಾರಿಸ್ತಾ ಇದ್ದಾರೆ. ಮುತಾಲಿಕ್ರೆ ನೋಡಿ, ನಾವು ಮಾತನಾಡ್ತಾನೆ ಇರೋದು ಅವರು ಗುಂಡು ಹಾರಿಸ್ಕೊಂಡು ನಮ್ಮ ನೈತಿಕತೆ ಬಲವನ್ನು ಕುಗ್ಗಿಸ್ತಾನೇ ಇರೋದು. ನಾವು ಭಾಳ ದೊಡ್ಡ ದೊಡ್ಡ ವಿಚಾರವನ್ನು, ಸಿದ್ಧಾಂತವನ್ನು, ನಾವು ಡೆಮೋಕ್ರಾಟಿಕ್ ಇದ್ದೀವಿ, ಅವ್ರು ಯಾವುದೋ ಒಂದು ಮಿಲಿಟ್ರಿ ಆಡಳಿತದಲ್ಲಿದ್ದಾರೆ, ಸೊ ಇದನ್ನೇ ಚರ್ಚೆ ಮಾಡ್ತಾನೆ ಕೂತ್ಕೊಳ್ಳುವಂಥ ಮಾನಸಿಕತೆಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಹೇಡಿ ಸರ್ಕಾರ ಇದೆ, ಇವತ್ತಿನ ತನಕ ಯಾವುದೇ ರೀತಿಯ ಒಂದು ಕ್ರಮ ತಗೊಳ್ಳಾರ್ದಂಥ ಒಂದು ಮುಖಂಡರಲ್ಲ ಇವರು, ಷಂಡರಾಗಿದ್ದಾರೆ. ಅಲ್ಲ, ಹೋಲ್ ಸಿಸ್ಟಮ್ ಹೇಳ್ಬೇಕಾಗತ್ತೆ ಅಂತ ಒಂದು. ಅಲ್ಲ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬಸ್ಸಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅವಾಗ ನವಾಜ್ ಶರೀಫ್ ಅಲ್ಲಿ ಇರ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅವಾಗಲೂ ಕೂಡ ಕಾರ್ಗಿಲ್ ಯುದ್ಧವನ್ನು ಘೋಷಣೆ ಮಾಡಿದ್ದು. ನಮ್ಮ ಸಿಸ್ಟಮ್ ಅಲ್ಲಿ ಯಾಕೆ ಈ ತರ ವೀಕ್ ಆಗ್ತಾ ಇದೆ ಅಂತ. ನಿಶ್ಚಿತ ನಾನು ಅದನ್ನೇ ಹೇಳ್ತಾ ಇರೋದು. ಇಡೀ ಪಾಕಿಸ್ತಾನದ ಎಲ್ಲ ವ್ಯವಹಾರಗಳು ಬಂದ್ ಆದಂಥ ಸಮಯದಲ್ಲಿ ಅಟಲ್ಜಿ ಅವರು ರೈಲನ್ನು ಬಿಟ್ಟರು, ಕ್ರಿಕೆಟ್ ಪ್ರಾರಂಭ ಮಾಡಿದ್ರು, ವ್ಯಾಪಾರ ಪ್ರಾರಂಭ ಮಾಡಿದ್ರು. ಅದರ ಬೆನ್ನಲ್ಲೇ ಸಂಸತ್ ಭವನದ ದಾಳಿ ಆಯಿತು. ಸೊ ಇದು ವ್ಯವಸ್ಥಿತವಾಗಿ ಇದನ್ನು ನಮ್ಮ ನೀತಿ ಇಲ್ಲ ಅಂತ ಹೇಳಿದರು. ಇವತ್ತು ಹೌದು, ನಿಜವಾಗಿಯೂ ನೀತಿ ಇಲ್ಲನೇ, ಒಂದು ನೈತಿಕತೆ ಅನ್ನುವಂಥದ್ದು ಇವತ್ತು ಇಲ್ಲದಂತಹ ಕೇಂದ್ರ ಸರ್ಕಾರದ ಇವತ್ತು ವ್ಯವಸ್ಥೆ ಇದೆ. ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕಾಗಿದೆ. ಒಂಥರ ನಾಚಿಕೆ ಆಗ್ತಾ ಇದೆ ನಮಗೆ. 120 ಕೋಟಿಯ ಈ ದೇಶದಲ್ಲಿ ಒಂದು ಪಾಕಿಸ್ತಾನ ಅಂತ ಅನ್ನುವಂಥ ಒಂದು ದೇಶ ನಮ್ಮ ಜೊತೆಗೆ ಆಟ ಆಡುತ್ತೆ. ಅದಕ್ಕೆ ಏನೂ ಉತ್ತರ ಇಲ್ಲ, ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಬರೇ ಮಾತುಕತೆ ಮಾಡ್ತೀವಿ, ಶಾಂತಿ ಅಂತ ಹೇಳ್ತೀವಿ, ಸೌಹಾರ್ದ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿವರೆಗೆ? ಅಂದ್ರೆ ಮಾತುಕತೆ ಅಗತ್ಯ ಇಲ್ಲ, ಬೇಕಾಗಿಲ್ಲ ಮಾತುಕತೆ. ಸರ್ಕಾರದವರು ನಾನು ಇಲ್ಲಿ ಎಷ್ಟು ಮಾತುಕತೆ ಆಗಿದಾವೆ 65 ವರ್ಷದಲ್ಲಿ ಇಲ್ಲಿವರೆಗೆ ಪಾಕಿಸ್ತಾನ ಜೊತೆಗೆ ಎಷ್ಟು ಮಾತುಕತೆ ಆಗಿದಾವೆ ಅಂತ ಲೆಕ್ಕ ಹಾಕಿದ್ರೆ ಒಂಥರ ಹೇಸಿಗೆ ಬರುತ್ತೆ. ನಾನು ಬಂದೆ ಮುತಾಲಿಕರ ಕರ್ನಲ್ ಶ್ರೀಧರ್, ನಾನು ಬಂದೆ ಮುತಾಲಿಕರ ಮಾತಾಡ್ತೀನಿ. ಕರ್ನಲ್ ಶ್ರೀಧರ್ ಅವರೇ, ಒಂದು ನಾವು ಒಬ್ಬ ನಾಗರಿಕರಾಗಿ ಮಾತಾಡುವಾಗ, ಒಂದು ಭಾರತದ ನಾಗರಿಕರಾಗಿ ಸಹಜವಾಗಿ ಎಮೋಷನಲ್ ಮಾತಾಡ್ತೀವಿ. ನೀವು ಮಾತಾಡುವಂಥದ್ದು ನಿಮ್ಮ ಅಲ್ಲಿರ್ತಕ್ಕಂಥ ಸ್ಥಳದ ಪರಿಸ್ಥಿತಿಗಳು, ಅಲ್ಲಿರ್ತಕ್ಕಂಥ ರೂಲ್ಸ್ಗಳ ಬಗ್ಗೆ ಹೇಳ್ಬೋದು ನೀವು. ಆದರೆ ಒಂದು ಭಾರತದ ನಾಗರಿಕನ ನೋಡುವಾಗ ಏನಪ್ಪ ಇದು, ಬಾರ್ಡರಲ್ಲಿ ಪದೇ ಬಂದ್ಬಿಟ್ಟು ನುಗ್ತಾರೆ, ಶಿರಚ್ಛೇದ ಮಾಡ್ತಾರೆ, ಹತ್ಯೆ ಮಾಡ್ತಾರೆ. ಯುದ್ಧೋತ್ಪಾದನೆಗೆ ಏನಾದರೂ ಪಾಕಿಸ್ತಾನ ಇನ್ವೈಟ್ ಮಾಡ್ತಾ ಇದೆಯಾ ಅಂತ. ಭಯೋತ್ಪಾದನೆ ಒಂದು ಭಾಗ ಆಗಿ, ಆದರೆ ಯುದ್ಧೋತ್ಪಾದನೆ ಅನ್ನುವಂಥದ್ದು ಕೂಡ ಏನಾದರೂ ಕ್ರಿಯೇಟ್ ಮಾಡ್ತಾ ಇದೆ. ಕಾಲ್ ಕೆದರಿ ಬನ್ನಿ ಜಗಳಕ್ಕೆ. ನೀವು ಪಾಕಿಸ್ತಾನಕ್ಕೆ ಆಸಕ್ತಿ ಇಲ್ಲ, ಚೈನಾಕ್ಕೆ ಆಸಕ್ತಿ ಇದೆ. ಚೈನಾ ಏನು ಮಾಡ್ತಾ ಇದೆ, ಅದು ಆಗಲೇ ಅವರು ಬೇಕಾದಷ್ಟು ಪ್ರಿಪರೇಷನ್ ಆಗಿದೆ, ಜಾಗಗಳನ್ನು ತೊಗೊಂಡಿದ್ದಾರೆ. ನಮ್ಮ ಬಾರ್ಡರ್ ಬಂದಿದ್ದಾರೆ. ಪ್ರತಿ ಸರಿನೂ ವಾರಲ್ಲೂ ಕೂಡ 62 ವಾರಲ್ಲಿ ನಾವು ಏನು ಕಳ್ಕೊಂಡ್ವಿ, ತಿರ್ಗಾ ನಾವು ತೊಗೊಳಕ್ಕಾಗಲಿಲ್ಲ ಅದನ್ನು. ಅವು ಇನ್ನೂ ಮುಂದೆ ನುಗ್ತಾ ಇದ್ದಾರೆ. ಪಾಕಿಸ್ತಾನವೂ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಜಾಗಗಳು ಬೇಕಷ್ಟು ಕೊಟ್ಟಿದ್ದಾರೆ. ಅವ್ರು ದೊಡ್ಡ ರಸ್ತೆಗಳೆಲ್ಲ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ರೈಲ್ವೆ ಲೈನ್ ತಂದಿದ್ದಾರೆ, 6000 ಕಿಲೋಮೀಟ್ರ್ ದೂರದ ರೈಲ್ವೆ ಲೈನ್ ಹಾಕ್ಕೊಂಡಿದ್ದಾರೆ. ಅವ್ರು ಬೇಕು ಅಂತಂದರೆ ದೊಡ್ಡ ಯುದ್ಧ ಮಾಡೋದಕ್ಕೇ ಅವರು ಒಂದು 8-10 ದಿವಸಗಳಲ್ಲಿ ಅವರು ಕೋಟ್ಯಾಂತರ ಟನೇಜ್ ವಾರ್ ಮೆಟೀರಿಯಲ್ ತಂದು ಅಲ್ಲಿ ಡಂಪ್ ಮಾಡ್ಕೋಬೋದು. ಸ್ಫೋಟಕ ಎಲ್ಲದು ವಾರ್ ಮೆಟೀರಿಯಲ್, ಆರ್ಮ್ಸು, ಅಮ್ಯುನೇಷನ್ನು, ಎಲ್ಲದನ್ನು, ಎಕ್ವಿಪ್ಮೆಂಟು, ಟ್ರೂಪ್ಸು, ಆಲ್ ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ಸ್. ಆರ್ಮಿ ಅಂತಂದರೆ ಇಟ್ ಇಸ್ ವೆರಿ ಹೆವಿ ಥಿಂಗ್, ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಥಿಂಗ್ಸ್. ಯು ಜಸ್ಟ್ ಸಿ ಕಾರ್ಗಿಲ್ನಲ್ಲಿ ನೀವು ನೋಡಿರ್ಬೋದು, ಅದರಲ್ಲಿ CDಸಲ್ಲಿ ನೋಡಿರ್ಬೋದು, ನೀವು ವಿಡಿಯೋ ನೋಡಿರ್ಬೋದು. ಅಲ್ಲಿ 2-3 ಜನ ಇರೋಕ್ಕೆ ಸಾಧ್ಯ ಶಿಖರದ ಮೇಲೆ. ಈಗ ಅವ್ರಿಗೆ ಟೀ ಕಾಫಿ ಕೊಡೋಕೆ ಆಗದೋದ್ರೂ ಕೂಡ ಅಟ್ಲೀಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡಬೇಕು, ಆಮೇಲೆ ಒಂದು ಸ್ವಲ್ಪ ಊಟ ಕೊಡಬೇಕು. ಅದನ್ನು ಯಾರು ಕೊಡೋದು? ಎಷ್ಟು ಎಲ್ಲರೂ ಫೆಸಿಲಿಟೀಸ್ ಇರಬೇಕು. ಅದಕ್ಕೆಲ್ಲ ಜನಗಳು ಬೇಕು. ಅದೆಲ್ಲ ಅದೇ ಥರನೇ ಅದು ಮೊಬೈಲ್ ವಾರ ಆಗಿಬಿಟ್ರೆ ಇನ್ನೂ ತುಂಬಾ ನಿರಂತರವಾಗಿರುತ್ತೆ. ಇದು 2 days 3 days 1 week ನಡೆಯುತ್ತೆ. ಅದು ಅಲ್ಲದೆ ವಾರು ಮಾಡೋಕ್ಕೆ ಶಕ್ತಿ ಇರಬೇಕು, ಒಂದು ಧೈರ್ಯ, ಇಂಟರ್ನಲ್ ಸ್ಟ್ರೆಂತ್ ಬೇರೆ ಬೇಕು. ಈಗ ನಾವು ಪಾಕಿಸ್ತಾನ ಜೊತೆ ನಾವು ಯುದ್ಧ ಮಾಡ್ತೀವಿ, 8-10 ದಿವಸ 15 ದಿವಸ ಎಲ್ಲ ಮುಗಿದೋಗುತ್ತೆ. ಚೈನಾ ಜೊತೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು.
ಅವ್ರಿಗೆ ಗೊತ್ತು ನಮ್ಮಲ್ಲಿ ಆ ಥರ ಶಕ್ತಿ ಇಲ್ಲ ಅಂತ. ನಮ್ಮ ಹತ್ರ ಇರೋದು But threat ಇರೋದು ನೀವು ಹೇಳೋ ಪ್ರಕಾರ ಪಾಕಿಸ್ತಾನಕ್ಕಿಂತ ಚೈನಾದಿಂದ ಹೆಚ್ಚು ಥ್ರೆಟ್ ಇದೆ ಭಾರತ. ಜನರಲ್ ವಿ ಕೆ ಸಿಂಗ್ ಅವರು ರೈಟಿಂಗಲ್ಲಿ ಕೊಟ್ಟರು ಪ್ರೈಮ್ ಮಿನಿಸ್ಟರ್ಗೆ, ನಮ್ಮ ಹತ್ರ ತೋಪುಗಳು ಸರಿಯಾಗಿಲ್ಲ, ಮತ್ತು ಮಿಕ್ಕಿದ್ದು ಹೆಲಿಕಾಪ್ಟರ್ ಸರಿ ಇಲ್ಲ, ರಾಕೆಟ್ ಲಾಂಚರ್ಸ್, ರಾಕೆಟ್ಸ್ ಇಲ್ಲ, ಮಿಸೈಲ್ಸ್ ಎಲ್ಲ ಈ ಥರ ಕಂಡೀಷನ್ಲಿದೆ. ಹ್ಯಾಂಡ್ ಗ್ರೆನೇಡ್ಸ್ ಏನೇ ಎಷ್ಟೋ 25 ಲಕ್ಷ 30 ಲಕ್ಷ ಗ್ರೆನೇಡ್ಸ್ ಡೆಫಿಷಿಯನ್ಸಿ ಇದೆ ಅಂತೆ. ಅದು ಹೆಂಗೆ, ಹೌ ಕೆನ್ ಎ ಜವಾನ್ ಗೋ ಅಂಡ್ ಡೂ ದ ವಾರ್? ಆಮೇಲೆ ಅಮ್ಯುನಿಷನ್ ನಮ್ಮ ಹತ್ರ ಇರೋದು ಓನ್ಲಿ ಫಾರ್ 5 days ವಾರ್ಗೆ. ರಿಸರ್ವ್ ಅಮ್ಯುನಿಷನ್, ವಾರ್ ರಿಸರ್ವ್ ಅಂತಿರುತ್ತೆ, ವಾರ್ ವೇಸ್ಟೇಜ್ ರಿಸರ್ವ್ ಅಂತಿರುತ್ತೆ, ಅದು ಇರೋದು 5 days ಮಾತ್ರ ಇದೆ. ಜಸ್ಟ್ 5 days. ಹಾಗಾದ್ರೆ ಚೈನಾದ ಇನ್ನೂ ಹೆಚ್ಚಿಗಿರುತ್ತೆ ಅದು. ಪ್ರಕಾರ ಭಾಳ ವೆಕ್ಯುಪ್ಡ್ ಆಗಿದೆ, ತುಂಬ ಪ್ಲ್ಯಾಂಡ್ ಆಗಿದ್ದಾರೆ ಅವರು. ಚೈನಾದರ ದೇ ಕ್ಯಾನ್ ಫೈಟ್ ಫಾರ್ 1 month ಆಲ್ಸೋ, ಬಿಕಾಸ್ ದೇ ಗಾಟ್ ಕಂಪ್ಲೀಟ್ ರಿಸೋರ್ಸಸ್ ಅಂಡ್ ದೇ ಗಾಟ್ ದ ಪವರ್. ದೇ ಹ್ಯೂಜ್ ಆರ್ಮಿ, ಇಟ್ ಈಸ್ ಸೆವರಲ್ ಟೈಮ್ಸ್ ಬಿಗರ್ ದ್ಯಾನ್ ಅವರ್ ಆರ್ಮಿ. ಆ್ಯಂಡ್ ಆಲ್ಸೋ ಅವ್ರಿಗೆ ಅಡ್ವಾಂಟೇಜ್ ತುಂಬ ಇದೆ ಎರಡು ಕಡೆಗೂ, ಈಸ್ಟಲ್ಲೂ ಅಷ್ಟೇ ವೆಸ್ಟಲ್ಲೂ ಅಷ್ಟೇ, ಎರಡು ಕಡೆಗೂ ಅವ್ರು ಮೇಲಿಂದ ಕೆಳಗೆ ಬರ್ತಾರೆ, ನಾವು ಕೆಳಗಿಂದ ಮೇಲಕ್ಕೆ ಹೋಗ್ಬೇಕು. ಅದು ನೋಡಿ, ಇದರಲ್ಲಿ ಅಸ್ಸಾಮಲ್ಲಿ ಅರುಣಾಚಲ್ ಪ್ರದೇಶದಲ್ಲೆಲ್ಲರೂ ಇಟ್ ಈಸ್ ನಾಟ್ ವೆರಿ ಈಸಿ ಟು ಕ್ಲೈಂಬ್. ದೆರ್ ಆರ್ ನೋ ರೋಡ್, ಓನ್ಲಿ ಸಮ್ ಸಿಲ್ಕ್ ರೂಟ್ಸ್ ವರ್ ದೇರ್ ಯೂಸ್ ಬೈ ಚೈನೀಸ್ ಮರ್ಚೆಂಟ್ಸ್ 500 years ಬಿಫೋರ್. ಆ ಥರ ಇದೆ. ಮ್ಯೂಲ್ ಮೇಲೆ ಸಾಮಾನು ಹೋಗಿ ಜಿಯೋಗ್ರಫಿಕಲಿ ಚಾಲೆಂಜ್ ಇದೆ ಅಲ್ಲಿ, ತುಂಬಾ ಚಾಲೆಂಜಿಂಗು. ಅದು ಅಲ್ಲದೆ 1 2 ಅಲ್ಲ, ಮೇಲಿನಿಂದ ನೋಡಿದರೆ ನಿಮಗೆ ಕಾಣುತ್ತೆ, 100 ಶ್ರೇಣಿಗಳಿದೆ ಪರ್ವತಗಳು, 100 ಶ್ರೇಣಿಗಳು. ಇಮೇಜಿನ್ ಮಾಡೋಕ್ಕಾಗಲ್ಲ ಅದನ್ನು, ಆ ಥರ ಇದೆ ಸಿಚುವೇಶನ್ನು. ಟು ಮೂವ್ ದ ಪೀಪಲ್. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾವು ಹೇಳಿಬಿಟ್ಟು ನಾವು 50,000 ಜನ ಟ್ರೂಪ್ಸನ್ನು ಅಲ್ಲಿ ಪೊಸಿಷನ್ ಮಾಡ್ತೀವಿ ನಾವು ಒಂದು ಕೋರ್ ಅಂತ. ಈ ಥರ ಮೂರ್ಖತನ ತುಂಬ. ಯಾಕೆಂದರೆ ಯಾವಾಗಲೂ ಇದು ಭಾಳ ಟಾಪ್ ಸೀಕ್ರೆಟ್ ಇದು. ಇದನ್ನು ಕೆಲಸ ಮಾಡಿ ಆಮೇಲೆ ಹೇಳಬೇಕು. ನಾನು ಬಂದೆ ಸರ್, ಕನ್ನಡ ಬಂದೆ. ಈಗ ದಿವಾಕರ್ ಒಂದು AK Antony is weakest defense minister, he is not fit for that ministry, even prime minister also. ಪ್ಲೀಸ್ ನೋಡಿ, ಒಂದು ಯುದ್ಧ ವ್ಯವಸ್ಥೆಯಲ್ಲಿ, ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ರಾಜಕೀಯದ ಪಾತ್ರ ಬಹಳ ಕಡಿಮೆ ಇರ್ತದೆ. ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಶ್ರೀಧರ್ ಅವರು ಹೇಳಿದಾಗೆ ಇದೆಲ್ಲವೂ ಕೂಡ ಅವ್ರ ಜೊತೆ ಯಾರು ಇರ್ತಾರೆ? ನನಗೆ ಶ್ರೀಧರ್ ಹೇಳ್ತಿದ್ರೆ ಅವ್ರ ಜೊತೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳಿದ್ದಾರೆ, PA-ಗಳಿದ್ದಾರೆ, ಅವ್ರು ಯಾರು ಮಾತಾಡ್ತಾರೆ? ಒಂದು ಈ ದೇಶದ ರಕ್ಷಣೆ ಇಷ್ಟೆಲ್ಲ ದೌರ್ಬಲ್ಯಗಳ ಮಧ್ಯೆ ಇಷ್ಟೆಲ್ಲ ನಾವು ಬಹಳ ದುರ್ಬಲರು ಅಂತ ನಾವು ಯಾರೇ ಹೇಳ್ಕೊಂಡಿದ್ರು ಕೂಡ 64ರ ಯುದ್ಧವನ್ನು ಹೋಸ್ಟೈಲ್ ಅಟ್ಮಾಸ್ಫಿಯರ್ ಅಂತ ಏನು ಹೇಳಿದ್ರೆ, ಹೋಸ್ಟೈಲ್ ಅಟ್ಮಾಸ್ಫಿಯರ್ 64ರ ಯುದ್ಧವನ್ನು ನವೆಂಬರ್ ಡಿಸೆಂಬರ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಈ ದೇಶ ಗೆದ್ದಿದೆ. ಕಾರ್ಗಿಲ್ ಯುದ್ಧವನ್ನು ಗೆದ್ದಿದೆ. ಬಹುಶಃ ಬಾಂಗ್ಲಾದೇಶವನ್ನು ಪ್ಲೀಸ್ ಹಿಯರ್ ಮಿ ನೋಡಿ, ಇದರ ಜೊತೆಗೆ ಇಡೀ ಬಾಂಗ್ಲಾದೇಶವನ್ನು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರವೇ ವಿಮೋಚನೆ ಮಾಡಿದೆ. ಭಾರತ ರಕ್ಷಣಾತ್ಮಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಜನ ಯೋಧರು ಬಲಿ ಕೊಡಬೇಕು ಅಂತ, ಎಷ್ಟು ಜನ ಬಲಿ ಆಗಬೇಕು? ಆದ್ರೆ ಅಲ್ಲ, ನಾನು ಹೇಳ್ತಾರೆ ನಮ್ಮ ಯೋಧರು ಎಷ್ಟು ಜನ ಬಲಿ ಆಗಬೇಕು ಈ ರೀತಿ? AK Antony ಅವರು ದುರ್ಬಲ, ಐ ಡೋಂಟ್ ಕನ್ಕರ್ ವಿತ್ ಯುವರ್ ವ್ಯೂಸ್. ಯಾಕಂದ್ರೆ ಬೆಳಿಗ್ಗೆ ಬಂದು ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಕ್ಕಾಗಿಲ್ಲ, 3 ಗಂಟೆ ಬರ್ತೀನಿ ನಾನು. ಸರ್ ದಯವಿಟ್ಟು ಹೇಳ್ತೇನೆ ಕೇಳಿ. ಈಗ ಒಂದು 2 ಗಡಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳ ಬಗ್ಗೆ ನೀವು ಇಲ್ಲಿ ಬಂದು ಏನೋ ಸಂಜೆವಾಣಿ ಪೇಪರ್ ಓದ್ಕೊಂಡು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಇಟ್ ನೀಡ್ಸ್ ಎ ಲಾಟ್ ಆಫ್ ಇಂಟೆಲಿಜೆಂಟ್ ಇನ್ಫಾರ್ಮೇಷನ್. ಅವರು ಕೋರ್ ಕಮಿಟಿ ಡಿಸ್ಕಸ್ ಮಾಡಬೇಕಾಗತ್ತೆ. ಏನು ನಡೆದಿದೆ ಇವತ್ತು ಕೂಡ ಚರ್ಚೆ ಆಗಿದೆ, ವೆದರ್ ಇಟ್ಸ್ ಎ ಟೆರರಿಸ್ಟ್ ಅಟ್ಯಾಕ್. ಇವತ್ತೇನಾಗಿದೆ, ಪಾಕಿಸ್ತಾನದಲ್ಲಿ ಈ ಭಯೋತ್ಪಾದಕರು ಮತ್ತು ಸೈನಿಕರ ಮಧ್ಯೆ ವ್ಯತ್ಯಾಸವೇ ಇಲ್ಲ. ಪಾಕಿಸ್ತಾನ ಸರ್ಕಾರ ಇಬ್ಬರು ಕಡೆಯಿಂದ ಹಳೆ ಆಗುತ್ತೆ. ಇಂಟರ್ ಸ್ಟೇಟ್ ಇಂಟೆಲಿಜೆನ್ಸ್, ಪಾಕಿಸ್ತಾನ ಸರ್ಕಾರವೇ ಸ್ಟೇಟ್ ಸ್ಪಾನ್ಸರ್ ಟೆರರಿಸಂ. ಮೊನ್ನೆ ದಿವಸ ಜಲಾಲಾಬಾದ್ನಲ್ಲಿ ಆಯಿತು. ನೋಡಿ ಏನಾಗಿದೆ ಅಂದರೆ, ಇವತ್ತು ಭಯೋತ್ಪಾದನೆಯ ವಿರುದ್ಧ ಯಾವ ಹೋರಾಟವನ್ನು ಮಾಡಬೇಕಾ ಅದು ಆಂತರಿಕವಾಗಿ ನಡೀತಾ ಇದೆ, ಬಾಹ್ಯವಾಗಿ ನಡೀತಾ ಇದೆ. ಅದನ್ನು ಭಯೋತ್ಪಾದನೆಯ ಹೋರಾಟವನ್ನು ಮತ್ತು ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ, ಡಿಮಾರ್ಕೇಶನ್ ಇಲ್ಲ, ಯಾರು ಭಯೋತ್ಪಾದಕರು ಯಾರು ಆರ್ಮಿಯವರು, ISI ಸ್ಪಾನ್ಸರ್ಡ್. ಹಾಗಿರ್ಬೇಕಾದ್ರೆ ಯುದ್ಧವನ್ನು ನೀವು ತತ್ಕ್ಷಣ ಅವ್ರು ಮಾಡಿದ್ರು ಅಂತಲ್ಲ, ಇಟ್ಸ್ ಎ ಇಂಟರ್ನ್ಯಾಷನಲ್ ಇಶ್ಯೂ. ನೈತಿಕ ಸ್ಥೈರ್ಯ ಬೇಕಲ್ಲ. ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರಪ್ಪ? ನಮ್ಮ ದೇಶದ ಗಡಿಗಳು ಭದ್ರವಾಗಿದ್ದಾವೆ, ನಮ್ಮ ಸೈನಿಕರು ಸುರಕ್ಷಿತವಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ಭಾರತಕ್ಕೆ ಸೈನ್ಯದ ದೃಷ್ಟಿಯಿಂದ ನೋ ಮ್ಯಾಚ್ ಅಂತ ಹೇಳಿ. ಚೀನಾ ಇಸ್ ವೆರಿ ಡೇಂಜರಸ್ ನೋಡಿ. ಪಾಕಿಸ್ತಾನ ಇಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ದಿ ಚೀನಾ. ಅವಾಗ ನೀವು ಯುದ್ಧವನ್ನು ಹೆಂಗೆ ಸ್ಟಾಪ್ ಮಾಡಬೇಕು? ಯುದ್ಧವನ್ನು ಸೈನಿಕ ಬಲದ ಮೇಲೆ ಅಷ್ಟೇ ಸ್ಟಾಪ್ ಮಾಡೋಕ್ಕಾಗಲ್ಲ. ಡೈಲಾಗ್ಗಳ ಮುಖಾಂತರವೇ ನೀವು
ಮಾತುಕತೆ, ಪರಸ್ಪರ ಮಾತುಕತೆ ಎಂಬುತ್ತರ ಸಂಬಂಧ ಮತ್ತೆ ಚರ್ಚೆ ಮಾಡ್ತಾ- ಮತ್ತೆ ಅದರಿಂದ ಅದೇ ಒಂದು ಕೇಂದ್ರ ಸರ್ಕಾರ ಷಂಡ ಸರ್ಕಾರ ಅಂತ ಹೇಳಿ ಏನು ನಮ್ಮ ಅಲ್ಲ, ಅವ್ರ emotional ಭಾವನೆಗಳಿದೆ ಅದು. ಅವ್ರ ಭಾಷೆ ಉಪಯೋಗಿಸಿದ್ರಲ್ಲ, ಆ ಭಾಷೆ ನಾನು ಉಪಯೋಗಿಸಕ್ಕಾಗಲ್ಲ. ಅಲ್ಲ, ಸರ್ಕಾರದ ತೀರ್ಮಾನ ಸಾಮಾನ್ಯ ಜನರಿಗೆ ಬರತಕ್ಕಂಥ ಒಂದು ಭಾವನೆ, ಸಡನ್ ರಿಯಾಕ್ಷನ್ ಅದು. ಇಂಡಿಯಾ ಸರ್ ಇಷ್ಟೆಲ್ಲ ಆದ್ರೂ ಕೂಡ ಈ ದೇಶದ ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಇರ್ರೆಸ್ಪೆಕ್ಟಿವ್ ಎಂತ ಯೋಧರಿಗೆ ನಾವು salute ಮಾಡ್ಬೇಕಾಗುತ್ತೆ. Yes. ಎಂತ ಹೋಸ್ಟ್ ಇವತ್ತು ಇಂಡಿಯಾ ಶುಡ್ ಬಿ ಸರ್, ಪ್ರಾಣ ಒತ್ತೆ ಇಟ್ಕೊಂಡು ಇವತ್ತು ನಮ್ಮ ಭಾರತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಸೈನಿಕರ ಬಗ್ಗೆ ನಾವು ಹೆಮ್ಮೆ ಪಡಬೇಕು, ಹೆಮ್ಮೆ ಪಡ್ತಾ ಇದ್ದೀವಿ, ಹೆಮ್ಮೆ ಪಡಲೇಬೇಕು. ಸರ್ಕಾರದ ಬಗ್ಗೆ ಹೆಮ್ಮೆ ಪಡ್ತಾ ಇಲ್ಲ ನಾವು. ಹೇಳ್ತೀನಿ ಕೇಳಿ, AK ಆಂಟೋನಿ ಅವರು ಈ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಅಷ್ಟೇ. ರಕ್ಷಣಾ ಸಚಿವ. ಬಟ್ ಈ ಡಿಪಾರ್ಟ್ಮೆಂಟ್ ಇದಕ್ಕೆಲ್ಲ, ಈ ಮಿನಿಸ್ಟ್ರಿಗೆಲ್ಲ ಅವ್ರು ಒಳ್ಳೆ 6 ನಾಗರಿಕ ಸಚಿವರಾಗ್ಬೋದು, ನೋಡಿ ಈ ಒಳ್ಳೆ ಶಿಕ್ಷಣ ಮಂತ್ರಿ ಆಗ್ಬೋದು. ಈ ದೇಶದ ರಕ್ಷಣಾ ಸಚಿವರನ್ನ ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ನಾವು ಟೀಕೆ ಮಾಡೋಕ್ಕಾಗಲ್ಲ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ಬರ್ತಾ ಇದೆ ಸರ್. ಒಂದು ತಿಂಗಳಿಗೆ 6 ಬಾರಿ, ಆದರೆ ಒಂದು ತಿಂಗಳಿಗೆ 6 ಬಾರಿ ಸೀಸ್ ಫೈರ್ ಆದರೆ ವೈಲೇಟ್ ಆಗುತ್ತೆ ಅಂತಂದ್ರೆ ಓಕೆ, ನೀವು ಅವರ ಕಂಟ್ರಿ, ಅವ್ರ ಬಾರ್ಡರ್ ಇಸ್ ವೆರಿ ಸೇಫ್ ಅಂತೇಳಿ ಯಾವುದು ನೀವು ಸರ್ ಬಾರ್ಡರ್ ಸೇಫ್ ಇದೆ. 4400 ಕಿಲೋಮೀಟರ್ ಬಾರ್ಡರ್ ಇದೆ ಸರ್. ಫೆನ್ಸಿಂಗ್ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ. ಆದರೂ ಕೂಡ ಭಾರತದಂಥ ಒಂದು ದೇಶಕ್ಕಾಗಲಿ, ನ್ಯೂಕ್ಲಿಯರ್ ಪವರ್ಗೆ ಅಥವಾ ಪಾಕಿಸ್ತಾನದಂಥ ಒಂದು ದೇಶಕ್ಕಾಗಲಿ ಯುದ್ಧವೇ ಈ ಸಮಸ್ಯೆಗೆ ಪರಿಹಾರ ಅಲ್ಲ. ನಾವು ಕೂಡ ಅದನ್ನೇ ಹೇಳ್ತೀವಿ, ಯುದ್ಧ ಪರಿಹಾರ ಅಲ್ಲ. ಆದ್ರೆ ಮಾಡಕ್ ಬಾ ಅಂತ ಅನ್ನೋ ಶಕ್ತಿಗಳಿಗೆ ಪಾಠ ಕಲಿಸೋದು. ಆದ್ರೆ ಪಾಕಿಸ್ತಾನದ ತಲೆಹರಟೆ ಇದೆಯಲ್ಲ ಇವತ್ತು ಆ ತಲೆಹರಟೆಗೆ ಉತ್ತರ ಕೊಡ್ಬೇಕಲ್ವಾ? ಈಗ ಒಬ್ಬ ಹುಚ್ಚ ಇರ್ತಾನೆ, ಒಬ್ಬ ಹುಚ್ಚನಿಗೆ ಮಾನಸಿಕ ಟ್ರೀಟ್ಮೆಂಟ್ ಕೊಡಬೇಕು. ಅದರ ತೀರ್ಮಾನವನ್ನ ಸೈನ್ಯಾಧಿಕಾರಿಗಳೇ ತಗೋಬೇಕು. ಪಾರ್ಲಿಮೆಂಟಿನ ಚರ್ಚೆಯಿಂದ ಸಮಸ್ಯೆಗೆ ಪರಿಹಾರ. ಕರ್ನಲ್ ಅವ್ರನ್ನ ಮಾತಾಡ್ತೀನಿ, ಮುಂದಿನ ಹಂತದಲ್ಲಿ ಮಾತಾಡ್ತೀನಿ, ಹಾಗೆ ಮುಚ್ಚಲಿಕ್ಕೆ ಜೊತೆಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು